One place, two countries, and a lifetime experience. And unforgettable adventure. Welcome to Niagara Falls. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ಹೇಳ್ದಂಗೆ ಇವತ್ತು ನಾವು ವರ್ಲ್ಡ್ ಫೇಮಸ್ ನಯಾಗರಾ ಫಾಲ್ಸ್ಗೆ ಬಂದಿದ್ದೀವಿ. ನಮ್ಮ Airbnb ಇಂದ ಫಾಲ್ಸ್ ಇದ್ದಿದ್ದು ಜಸ್ಟ್ 10 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ. ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ವಾಕ್ ಮಾಡಿದ್ರೆ ಫಸ್ಟ್ ಕೇಳೋದು ವಾಟರ್ನ ರೋರಿಂಗ್ ಸೌಂಡ್. ಫಾಲ್ಸ್ ನೋಡೋಕ್ಕೂ ಮುಂಚೆ ಅದರ ಪವರ್ಫುಲ್ ಸೌಂಡ್ ಕೇಳಿಸುತ್ತೆ. Niagara Falls is actually made up of 3 waterfalls: Horseshoe Falls, American Falls and Bridal Veil Falls. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಈ ಫಾಲ್ಸ್ USA ಮತ್ತು ಕೆನಡಾ ಬಾರ್ಡರ್ ಅಲ್ಲಿ ಇದೆ. ಸೊ ಎರಡೂ ದೇಶಕ್ಕೆ ಸೇರಿರುವಂತ ಒಂದೇ ಫಾಲ್ಸ್. ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಕೆನಡಾ ಸೈಡ್ಗೆ ಹೋಗ್ಬೋದು, ಮತ್ತೆ ಅಲ್ಲಿಂದ ಬೇರೆ ಆಂಗಲ್ ಅಲ್ಲಿ ಫಾಲ್ಸ್ ನೋಡ್ಬೋದು. ಈ ಬ್ರಿಡ್ಜ್ ನ ರೈನ್ಬೋ ಬ್ರಿಡ್ಜ್ ಅಂತ ಕರೀತಾರೆ. ಲಕ್ಷ ಲಕ್ಷ ಗ್ಯಾಲನ್ಸ್ ಆಫ್ ವಾಟರ್ ಪ್ರತಿ ಸೆಕೆಂಡ್ಗೆ ಕೆಳಗಡೆ ಬೀಳುತ್ತೆ. ನೀರಿನ ಹನಿಗಳು ಗಾಳಿಯಲ್ಲಿ ಹಾರಾಡ್ತಾ ಅದ್ರ ಮೇಲೆ ಸನ್ಲೈಟ್ ಬಿದ್ರೆ ಬ್ಯೂಟಿಫುಲ್ ರೈನ್ಬೋ ಕೂಡ ಕಾಣಿಸುತ್ತೆ. ಈ ವ್ಯೂ ಎಂಜಾಯ್ ಮಾಡೋದು ನಿಜವಾಗ್ಲೂ ಸ್ಪೆಷಲ್ ಫೀಲಿಂಗ್. ಪ್ರತಿ ವ್ಯೂ ಪಾಯಿಂಟ್ ಇಂದನೂ ಫಾಲ್ಸ್ ಬೇರೆ ಬೇರೆ ತರಾನೇ ಕಾಣಿಸುತ್ತೆ. ಒಂದ್ ಕಡೆ ವೈಡ್ ವ್ಯೂ, ಇನ್ನೊಂದ್ ಕಡೆ ಕ್ಲೋಸ್ ಅಪ್ ವ್ಯೂ. ನಯಾಗರಾ ಫಾಲ್ಸ್ಗೆ ಪ್ರತಿ ವರ್ಷ ಮಿಲಿಯನ್ಸ್ ಆಫ್ ವಿಸಿಟರ್ಸ್ ಬರ್ತಾರೆ. ವೈ? ಬಿಕಾಸ್ ಈ ಪ್ಲೇಸ್ ಫೋಟೋಸ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಿದ್ರು ರಿಯಲ್ ಲೈಫ್ ಅಲ್ಲಿ ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ಕಾಣುತ್ತೆ. ವಿಸಿಟರ್ಸ್ಗೆ ಟ್ರಾಮ್ ಸರ್ವಿಸ್ ಕೂಡ ಇದೆ. ಅದರಿಂದ ನಯಾಗರಾ ಫಾಲ್ಸ್ ನ ಮೇಜರ್ ಅಟ್ರಾಕ್ಷನ್ಸ್ ಮತ್ತೆ ವ್ಯೂ ಪಾಯಿಂಟ್ಸ್ ನ ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡಬಹುದು. ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋರಿಗೆ ಮತ್ತು ಸೀನಿಯರ್ಸ್ಗೆ ಈ ಸರ್ವಿಸ್ ತುಂಬಾ ಹೆಲ್ಪ್ಫುಲ್. ಇಲ್ಲಿನ ಮೈನ್ ಅಟ್ರಾಕ್ಷನ್ ಅಂದ್ರೆ ಮೇಡ್ ಆಫ್ ದ ಮಿಸ್ಟ್. ಇದು ಬೋಟ್ ರೈಡ್. ಟಿಕೆಟ್ಸ್ ನ ಪರ್ಚೇಸ್ ಮಾಡಿ ನಾವು ಹೊರಟಿದ್ದು ಬೋಟ್ ರೈಡ್ಗೆ ಹೋಗೋದಕ್ ಮುಂಚೆ ಎಲ್ರಿಗೂ ಬ್ಲೂ ರೈನ್ ಪೋಂಚೋ ಕೊಡ್ತಾರೆ. ಯಾಕೆ ಅಂದ್ರೆ ಸ್ವಲ್ಪ ಅಲ್ಲ, ತುಂಬಾನೇ ವೆಟ್ ಆಗುತ್ತೆ. ಬೋಟ್ಗೆ ಹತ್ತದ್ಮೇಲೆ ಒಳ್ಳೆ ವ್ಯೂ ಸಿಗೋ ಪ್ಲೇಸ್ ನಲ್ಲಿ ನಿಂತ್ಕೊಂಡು ಬೋಟ್ ಸ್ಲೋ ಆಗಿ ಡಾಕ್ ಇಂದ ಮೂವ್ ಆಗ್ತಾ ಇದ್ದಂತೆ ಅಮೆರಿಕನ್ ಫಾಲ್ಸ್ ಮತ್ತೆ ಬ್ರೈಡಲ್ ವೇಲ್ ಫಾಲ್ಸ್ ನ ನೋಡಬಹುದು. ಹತ್ರ ಹೋದಂತೆ ನೀರಿನ ಸೌಂಡ್ ಕೇಳ್ತಿದ್ರೆ ಎಕ್ಸೈಟ್ಮೆಂಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಬೋಟ್ ಫಾಲ್ಸ್ ಹತ್ರ ಹೋಗ್ತಾ ಹೋಗ್ತಾ ನೀರಿನ ತುಂತುರು ಮುಖದ ಮೇಲೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅಲ್ಲಿ ಗಾಳಿನೂ ತುಂಬಾನೇ ಜಾಸ್ತಿ ಇರುತ್ತೆ. ನೀರಿನ ಸೌಂಡ್ ಎಷ್ಟಿರುತ್ತೆ ಅಂದ್ರೆ ಸುತ್ತಮುತ್ತ ಪಕ್ಕದಲ್ಲಿ ಮಾತಾಡೋರು ಯಾರ ಮಾತನ್ನು ಕೇಳಿಸಲ್ಲ, ಅಷ್ಟು ಸೌಂಡ್ ಬರುತ್ತೆ. ಕ್ಯಾಮ್ರಾ ಲೆನ್ಸ್ ಮೇಲೆ ನೀರ್ ಬೀಳೋದಂತೂ ಗ್ಯಾರಂಟಿ. ವಿಡಿಯೋನಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಗೊತ್ತಾಗಲ್ಲ, ಬಟ್ ಇನ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಸಮ್ ಅನ್ಸುತ್ತೆ. ಈ ರೈಡ್ ಸುಮಾರು 20 ಮಿನಿಟ್ಸ್ ಇರುತ್ತೆ. ಆದ್ರೆ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಒಂದ್ ಬೋಟ್ ರೈಡ್ ಆಗಿರುತ್ತೆ. ಬೋಟ್ ಮುಂದೆ ಹೋದಾಗೆ ಕಂಪ್ಲೀಟ್ ಪ್ಯಾನೋರಾಮಿಕ್ ವ್ಯೂ ಸಿಗುತ್ತೆ. ಅತ್ತೆ ಅಂತೂ ಒಳ್ಳೆ ನಾವು ಮೋಡದ ಒಳಗಡೆನೆ ಹೋದಂಗ ಅನ್ಸ್ತಾ ಇದೆ ಅಂತ ಹೇಳ್ತಾ ಇದ್ರು. ತುಂಬಾ ಎಂಜಾಯ್ ಮಾಡಿದ್ರು, ತುಂಬಾ ಖುಷಿ ಪಟ್ರು. USA ಸೈಡ್ ವಿಸಿಟರ್ಸ್ಗೆ ಬ್ಲೂ ಪ್ಯಾಂಚೋ ಅಂಡ್ ಕೆನಡಾ ಸೈಡ್ ವಿಸಿಟರ್ಸ್ಗೆ ರೆಡ್ ಪ್ಯಾಂಚೋ ಕೊಡ್ತಾರೆ. ಜಸ್ಟ್ ಲುಕ್ ಅಟ್ ದಿಸ್ ಅಮೇಜಿಂಗ್ ವ್ಯೂ.
ರೈಡ್ ಮುಗಿಸ್ಕೊಂಡು ನಾವು ಅಬ್ಸರ್ವೇಷನ್ ಟವರ್ ಮತ್ತೆ ಪ್ರಾಸ್ಪೆಕ್ಟ್ ಪಾಯಿಂಟ್ ಇಂದ ನಯಗರ ಫಾಲ್ಸ್ ನ ಪ್ಯಾನೋರಾಮಿಕ್ ವ್ಯೂ ನ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ವ್ಯೂ ಹೇಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಕೇವ್ ಆಫ್ ದ ವಿಂಡ್ಸ್, ನೈಟ್ ಇಲ್ಯುಮಿನೇಷನ್ ಮತ್ತೆ ಸ್ಪೆಕ್ಟಾಕ್ಯುಲರ್ ಫೈರ್ ವರ್ಕ್ಸ್ ಶೋನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಪಾರ್ಟ್ 2 ವಿಡಿಯೋನಲ್ಲಿ ಸಿಗೋಣ. ಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.